Next, we'll continue with the electronic fund transfer. We call it as EFT. EFT is nothing but transferring the money from one bank account to another without actual exchange of bank notes. So it is only an electronic transfer of money from one account to the another. So EFT refers to the computer-based system usually to perform financial transactions electronically initiated. So this EFT is an electronic fund transfer wherein the transfer of money will happen only through electronically. There will be no actual transfer of currency notes or bank notes in this EFT. Transactions are processed by the bank for payments where funds are transferred electronically. So it is just a transfer in terms of electronical, and not there will be no actual transfer of currency notes in this particular form of electronic fund transfer. Next, advantages of EFT: very easy and convenient, fast and secure, efficient and less expensive than paper check payments and collection. ಸಿಂಪಲ್ ಆಗಿರುತ್ತೆ. ನಿಮ್ಗೆ ಇಂಟರ್ನೆಟ್ ಬ್ಯಾಂಕಿಂಗ್ ನಲ್ಲೇನೆ EFT ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅನ್ನ ಮಾಡ್ಬೋದು. ಫಾಸ್ಟ್ ಆಗಿ ಆಗುತ್ತೆ ಅಂಡ್ ವೆರಿ ವೆರಿ ಸೆಕ್ಯೂರ್, ಲೆಸ್ ಎಕ್ಸ್ಪೆನ್ಸಿವ್ ಕೂಡ. ಚೆಕ್ ಪೇಮೆಂಟ್ಸ್ ಕಲೆಕ್ಷನ್ಸ್ ತರ ಡಿಲೇ ಆಗೋದಿಲ್ಲ, ಬೇಗ ಆಗುತ್ತೆ, ಮತ್ತೆ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಇರುತ್ತೆ. ದೀಸ್ ಆರ್ ದ ಅಡ್ವಾಂಟೇಜಸ್. And then disadvantage, difficult to reverse the transaction. In case ಏನಾದರೂ ಟ್ರಾನ್ಸಾಕ್ಷನ್ ಆಲ್ರೆಡಿ ಇನಿಷಿಯೇಟ್ ಆಗ್ಬಿಟ್ಟಿದ್ರೆ ಆಮೇಲೆ ಬೈ ಮಿಸ್ಟೇಕ್ ಏನೋ ನಂಬರ್ ತಪ್ಪು ಮಾಡಿರ್ತೀವಿ ಅಥವಾ ರಾಂಗ್ ಆಗಿ ಒಂದು ಟ್ರಾನ್ಸಾಕ್ಷನ್ ಅನ್ನ ಟೇಕಪ್ ಮಾಡಿರ್ತೀವಿ, ಅಂತ ಟೈಮಲ್ಲಿ ಅದನ್ನ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಡಿಫಿಕಲ್ಟ್ ಟು ರಿವರ್ಸ್ ದ ಟ್ರಾನ್ಸಾಕ್ಷನ್. ಮತ್ತೆ ಒಂದೇ ಸಲ ಅಮೌಂಟ್ ಏನಾದರೂ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಅದನ್ನ ರಿವರ್ಸ್ ಮಾಡೋದಕ್ಕೆ ಅಥವಾ ಕ್ಯಾನ್ಸಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದು ಡಿಸ್ಅಡ್ವಾಂಟೇಜಸ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ದು. ನೆಕ್ಸ್ಟ್ RTGS. RTGS ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತ. RTGS ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ರಿಯಲ್ ಟೈಮ್ ಅಂದ್ರೆ ಪೇಮೆಂಟ್ ಟ್ರಾನ್ಸಾಕ್ಷನ್ ಇಸ್ ನಾಟ್ ಸಬ್ಜೆಕ್ಟೆಡ್ ಟು ಎನಿ ವೇಟಿಂಗ್ ಪೀರಿಯಡ್. RTGS ಅಂದ್ರೆ ಇಮಿಡಿಯೇಟ್ ಆಗಿ ಪೇಮೆಂಟ್ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಇಮಿಡಿಯೇಟ್ ಆಗಿ ಪೇಮೆಂಟ್ ಆಗುತ್ತೆ. ಮತ್ತೆ ಇದು ಇಟ್ ಇಸ್ ಪ್ರಾಸೆಸ್ಡ್ ಇಮಿಡಿಯೇಟ್ಲಿ. ಇಮಿಡಿಯೇಟ್ ಆಗಿ ಪ್ರಾಸೆಸ್ ಆಗುತ್ತೆ ಮತ್ತೆ ಇಮಿಡಿಯೇಟ್ ಆಗಿ ಸೆಟಲ್ ಆಗುತ್ತೆ, ಯಾವುದೇ ರೀತಿಯಾದ ಡಿಲೇ ಆಗೋದಿಲ್ಲ. ಅದನ್ನ ನಾವು RTGS ಅಥವಾ ಗ್ರಾಸ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಈ ಸೆಟಲ್ಮೆಂಟ್ ಏನು ಅಂತಂದ್ರೆ ಇಟ್ ಇಸ್ ಲೈಕ್ 1-to-1 ಬೇಸಿಸ್, ಯಾವುದೇ ಡಿಲೇ ಇರೋದಿಲ್ಲ, ಮತ್ತೆ ಯಾವುದೇ ರೀತಿಯಾದ ಇಟ್ ವಿಲ್ ನಾಟ್ ಟೇಕ್ ಎನಿ ವೇಟಿಂಗ್ ಪೀರಿಯಡ್. ಇಟ್ ವಿಲ್ ಬಿ ಪ್ರಾಸೆಸ್ಡ್ ಆಸ್ ಸೂನ್ ಆಸ್ ದ ಸೆಟಲ್ಮೆಂಟ್ ಟೇಕ್ಸ್ ಪ್ಲೇಸ್. ಮತ್ತೆ ಒಂದ್ಸಲ ಆದ್ಮೇಲೆ ಅದನ್ನ ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಇಟ್ ಇಸ್ ಇರ್ರಿವೋಕಬಲ್. ನೆಕ್ಸ್ಟ್ ಈಸ್ NEFT, a National Electronic Fund Transfer, NEFT. It is also an online system for transferring funds from one financial institution to another within India. ಸೊ ಈ NEFT ಅನ್ನೋದು ವಿತಿನ್ ಅ ಕಂಟ್ರಿ ಹ್ಯಾಪನ್ ಆಗುತ್ತೆ. ಮತ್ತೆ ಇಲ್ಲಿ ಯಾವುದೇ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಅಮೌಂಟಿನ ಒಂದು ಇರೋದಿಲ್ಲ. ಮಿನಿಮಮ್ ಇಷ್ಟೇ ಅಮೌಂಟ್ ಮಾಡಬೇಕು ಅಥವಾ ಮ್ಯಾಕ್ಸಿಮಮ್ ಇಷ್ಟ ಅಮೌಂಟ್ ಅನ್ನೋ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ದಿಸ್ ಫೆಸಿಲಿಟಿ ಇಸ್ ಓಪನ್ ಇವನ್ ಟು ದೋಸ್ ಹೂ ಡು ನಾಟ್ ಹ್ಯಾವ್ ಬ್ಯಾಂಕ್ ಅಕೌಂಟ್. ಈ NEFT ಅನ್ನೋದು ಬ್ಯಾಂಕ್ ಅಕೌಂಟ್ ಇರೋರೇ ಮಾಡಬೇಕು ಅಂತಾನು ಏನು ಇಲ್ಲ. ಬ್ಯಾಂಕ್ ಅಕೌಂಟ್ ಇಲ್ಲದೆ ಇರೋರು ಕೂಡ NEFT ಫೆಸಿಲಿಟಿಯನ್ನ ಯೂಸ್ ಮಾಡ್ಕೋಬಹುದು. The persons without bank account can deposit cash at the NEFT enabled branch with instructions to transfer funds using NEFT. ಸೊ ಬ್ಯಾಂಕ್ ಅಕೌಂಟ್ ಇಲ್ಲದೆ ಇರೋರು ಕೂಡ NEFT ಅಲ್ಲಿ ಬ್ಯಾಂಕ್ ಹೋಗಿ NEFT ಗೆ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಿಸಿ ಅದ್ರ ಮೂಲಕ ಅವರು ಟ್ರಾನ್ಸಾಕ್ಷನ್ಸ್ ಅನ್ನ ಟೇಕಪ್ ಮಾಡಬಹುದು. ಒಂದು ಸಪರೇಟ್ ಕೋಡ್ ಅಂತ ಕೊಡ್ತಾರೆ, ಆ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಆ ಕಸ್ಟಮರ್ಸು ಡೈರೆಕ್ಟ್ ಆಗಿ ಬ್ಯಾಂಕ್ಸ್ಗೆ ವಾಕ್ ಇನ್ ಆಗಿ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿ ಅದನ್ನ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಮಾಡಬಹುದು. ನೆಕ್ಸ್ಟ್ ಕಂಪ್ಯಾರಿಸನ್ ಬಿಟ್ವೀನ್ RTGS ಮತ್ತೆ NEFT. ಮೇನ್ ಡಿಫರೆನ್ಸ್ ಏನು RTGS ಮತ್ತೆ NEFT ಅಂದ್ರೆ RTGS ನಲ್ಲಿ ಗ್ರಾಸ್ ಸೆಟಲ್ಮೆಂಟ್ ಬೇಸಿಸ್ ಇರುತ್ತೆ, ಮತ್ತೆ ನೆಫ್ಟ್ ಅಲ್ಲಿ ಅದು ನೆಟ್ ಸೆಟಲ್ಮೆಂಟ್ ಬೇಸಿಸ್ ಆಗುತ್ತೆ. RTGS ನಲ್ಲಿ ಫುಲ್ ಅಮೌಂಟ್ ಇಮಿಡಿಯೇಟ್ ಆಗಿ ಯಾವುದೇ ರೀತಿಯಾದ ಡಿಫರೆನ್ಸಸ್ ಇಲ್ದಿರ ಆಗುತ್ತೆ. NEFT ನಲ್ಲಿ
it will be on a net basis. It will take some time and some charges also will be taken. Next is RTGS completes transaction in real time while NEFT completes transaction in cycles. RTGS ಅಂದ್ರೆ immediate ಆಗಿ transaction complete ಆಗುತ್ತೆ. NEFT ಅನ್ನೋದು ಅದು ಒಂದಾದ್ಮೇಲೆ ಒಂದು. It is a process, cyclic process. ಅದು time ತಗೊಳುತ್ತೆ. Next, the transfer in RTGS is completed on a one-to-one basis while NEFT is on a deferred net basis, where transfers are bundled and deferred for a specific time. RTGS ಅನ್ನೋದು ಒಬ್ಬರೇ ಒನ್ ಟು ಒನ್ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಡೈರೆಕ್ಟ್ ಆಗಿ ಆ ಪ್ರಾಸೆಸ್ ಅಲ್ಲೇ ಇನಿಷಿಯೇಟ್ ಆಗಿ ಅಲ್ಲೇ ಕ್ಲೋಸ್ ಆಗೋಗುತ್ತೆ. ಅದೇ NEFT ಅನ್ನೋದು ಇಟ್ ಈಸ್ ಪ್ರಾಸೆಸ್ ಲೈಕ್ ಇಟ್ ವಿಲ್ ಗೋ ಆನ್ ಮತ್ತೆ ಒಂದು ಪರ್ಟಿಕ್ಯುಲರ್ ಟೈಮ್ ಆದ್ಮೇಲೆ ಆ ಸೆಟಲ್ಮೆಂಟ್ ಆಗುತ್ತೆ. ಮತ್ತೆ RTGS ಅನ್ನೋದು ಹೈ ವ್ಯಾಲ್ಯೂ ಟ್ರಾನ್ಸ್ಫರ್ ಸಿಸ್ಟಮ್ ಹ್ಯಾಂಡ್ಲಿಂಗ್ ಫಂಡ್ಸ್ ವರ್ತ್ 1 lakh and above. ಈ RTGS ಅನ್ನೋದು ಜಾಸ್ತಿ ಅಮೌಂಟ್ಗೆ ಟೇಕಪ್ ಮಾಡುವಂಥದ್ದು. Usually amount more than 1 lakh we go for RTGS, and NEFT is below 10,000. 10,000 ಗಿಂತ ಕಡಿಮೆ ಇದ್ರೆ NEFT ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಮೊಬೈಲ್ ಬ್ಯಾಂಕಿಂಗ್, M-banking ಅಂತ ಕರಿತೀವಿ. Mobile banking is a way for the customer to perform banking actions on his or her cell phone or other mobile devices. So mobile ಅನ್ನ ಯೂಸ್ ಮಾಡಿ ಮಾಡುವಂತಹ ಬ್ಯಾಂಕಿಂಗ್ ಆಕ್ಟಿವಿಟೀಸ್ಗೆ ನಾವು M-banking ಅಂತ ಕರಿತೀವಿ. The amount of banking you are able to do on your cell phone varies depending on the banking institution you use. ಒಂದೊಂದು ಬ್ಯಾಂಕ್ ಒಂದೊಂದು ತರ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಇಟ್ ಡಿಪೆಂಡ್ಸ್. ಈಗ SBI ಆದ್ರೆ ಯೋನೋ ಆಪ್ ಇದೆ, ಅದರಲ್ಲಿ ಈವನ್ ನೀವು ATM ಕಾರ್ಡ್ ಇಲ್ದಿರಾ ಕೂಡ, ನಿಮ್ಮ ಡೆಬಿಟ್ ಕಾರ್ಡ್ ಇಲ್ದಿರಾನು ATM ಇಂದ ಕ್ಯಾಶ್ ವಿತ್ಡ್ರಾ ಮಾಡೋದಕ್ಕೆ ಯೋನೋ ಕ್ಯಾಶ್ ಅಂತ ಬರುತ್ತೆ. ಒಂದು ಪರ್ಟಿಕ್ಯುಲರ್ ಮೆಸೇಜ್ ನ ಕಳಿಸ್ತಾರೆ ನಿಮ್ಗೆ ಯೋನೋ ಕ್ಯಾಶ್ ನೀವು ಇನಿಷಿಯೇಟ್ ಮಾಡಿದಾಗ. ಬರೀ ಆ ಒಂದು ಪಿನ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಒನ್ ಟೈಮ್ ಪಿನ್ ಕೋಡ್ OTP ಬರುತ್ತೆ. ಆ OTP ತಗೊಂಡು ಒನ್ ಟೈಮ್ ಪಾಸ್ವರ್ಡ್ ಅನ್ನು ಯೂಸ್ ಮಾಡಿಕೊಂಡು ATM ಕಾರ್ಡ್ ಇಲ್ಲ ಅಂದ್ರೂ ಕೂಡ ನೀವು, ಡೆಬಿಟ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನೀವು ATM ಇಂದ ಮನಿ ಡ್ರಾ ಮಾಡ್ಬೋದು. ಇಟ್ ಡಿಫರ್ಸ್, ಒಂದೊಂದು ಬ್ಯಾಂಕ್ಗೆ ಡಿಫರ್ ಆಗುತ್ತೆ ಒಂದು ಫೆಸಿಲಿಟೀಸ್ ಗಿವನ್. Amount of banking you are able to do on your cell phone varies depend upon the banking institution you use. A one-time password might be sent to a cell phone to make transaction. So mobile banking ಅಲ್ಲಿ ಮೇನ್ ಏನು ಅಂದ್ರೆ OTP ಬರುತ್ತೆ. ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ OTP ಬರುತ್ತೆ. ನೀವು ಆ OTP ಅನ್ನ ಹಾಕ್ದಾಗ್ಲೇ ನಿಮ್ಗೆ ಆ ಒಂದು ಪ್ರಾಸೆಸ್ ಆಗುತ್ತೆ. ಒನ್ ಟೈಮ್ ಪಾಸ್ವರ್ಡ್ ಎಕ್ಸ್ಪೈರ್ಸ್ ನ್ಯಾಚುರಲಿ ಆಫ್ಟರ್ ಇಟ್ ಈಸ್ ಯೂಸ್ಡ್ ಒನ್ಸ್ ಆರ್ ಆಫ್ಟರ್ ಎ ಟೈಮ್ ಲಿಮಿಟ್. ಅದಕ್ಕೂ ಟೈಮ್ ಲಿಮಿಟ್ ಇರುತ್ತೆ. ಇವಾಗ OTP ಬಂತು ಅಂದ್ರೆ ನಾನು ಇನ್ನೊಂದು 2 ಅವರ್ 3 ಅವರ್ ಒಂದಷ್ಟು ಟೈಮ್, ಅಂಡ್ ಟೈಮ್ ತುಂಬಾ ಶಾರ್ಟ್ ಟೈಮ್ ಪೀರಿಯಡ್ ಇರುತ್ತೆ, ಒಂದು 5 minutes ಆ ತರ ಇರುತ್ತೆ. ವಿತಿನ್ ದಟ್ ಪೀರಿಯಡ್ ಆಫ್ ಟೈಮ್ ಯು ಹ್ಯಾವ್ ಟು ಯೂಸ್ ದ ಪಾಸ್ವರ್ಡ್ ಅಂಡ್ ಟೇಕ್ ಇಟ್. ಅದರ್ವೈಸ್ ದ ಒನ್ ಟೈಮ್ ಪಾಸ್ವರ್ಡ್ ವಿಲ್ ಎಕ್ಸ್ಪೈರ್. ಇಲ್ಲ ಅಂತಂದ್ರೆ ಒಂದ್ಸಲ ನಾವು ಯೂಸ್ ಮಾಡಿದ್ಮೇಲೆ ಅದು ಬರೀ ಒಂದೇ ಸಲಕ್ಕೆ ಯೂಸ್ ಮಾಡಕ್ಕಾಗೋದು. ಒಂದ್ಸಲ ಆ ಪಾಸ್ವರ್ಡ್ ಹೊರಟೋಯ್ತು ಅಂದ್ರೆ ವಿ ಕೆನಾಟ್ ಪ್ರಾಸೆಸ್ ಫರ್ದರ್. ನೆಕ್ಸ್ಟ್, ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ಏನೇನು ಸಿಗುತ್ತೆ ನಮಗೆ? ಆಸ್ ಯೂಶುವಲ್ ನಮ್ಮ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅದೇ ಸೇಮ್ ಇಟ್ ವಿಲ್ ಕಂಟಿನ್ಯೂ. ಯು ಹ್ಯಾವ್ ಅಕೌಂಟ್ ಬ್ಯಾಲೆನ್ಸ್ ಎನ್ಕ್ವೈರಿ, ನಿಮ್ಮ ಬ್ಯಾಂಕ್ ಅಕೌಂಟ್ ನ ಬ್ಯಾಲೆನ್ಸ್ ಅನ್ನ ಎನ್ಕ್ವೈರ್ ಮಾಡ್ಬೋದು. ಮತ್ತೆ ಸ್ಟೇಟ್ಮೆಂಟ್ ಅನ್ನ ನೀವು ತಗೋಬಹುದು, ಮಿನಿ ಸ್ಟೇಟ್ಮೆಂಟ್ ಆಗ್ಲಿ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಆಗಿರುವಂತಹ ಟ್ರಾನ್ಸಾಕ್ಷನ್ ಅನ್ನ ಒಂದು ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಬೋದು. ಚೆಕ್ ಸ್ಟೇಟಸ್, ಎಷ್ಟು ಚೆಕ್ಸ್ ಇಶ್ಯೂ ಆಗಿದೆ, ಮತ್ತೆ ಅದ್ರ ಡೀಟೇಲ್ಸ್, ಮತ್ತೆ ಚೆಕ್ ಬುಕ್ ರಿಕ್ವೆಸ್ಟ್ ಅನ್ನ ಕೂಡ ನೀವು ಮೊಬೈಲ್ ಬ್ಯಾಂಕಿಂಗ್ ಇಂದ ಕಳಿಸಬಹುದು. ಮತ್ತೆ EFT ಕೂಡ ಮಾಡ್ಬೋದು, ನೀವು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅನ್ನ ಕೂಡ ಮಾಡ್ಬೋದು. ಮತ್ತೆ ಕ್ರೆಡಿಟ್ ಮತ್ತೆ ಡೆಬಿಟ್ ಅಲರ್ಟ್ಸ್ ಬರ್ತಾ ಇರುತ್ತೆ. ಅಮೌಂಟ್ ವಿತ್ಡ್ರಾ ಆದಾಗ್ಲೂ ನಿಮ್ಗೆ ಅಲರ್ಟ್ ಬರುತ್ತೆ, ಅಮೌಂಟ್ ಪಿನ್ ವಿತ್ಡ್ರಾನ್ ಅಂತ, ಅಮೌಂಟ್ ಪಿನ್ ಕ್ರೆಡಿಟೆಡ್ ಅಂತ ಬರುತ್ತೆ, ಅಮೌಂಟ್ ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಆದಾಗ. ಸೊ ಡೆಬಿಟ್ ಮತ್ತೆ ಕ್ರೆಡಿಟ್ ಅಲರ್ಟ್ಸ್ ಬರುತ್ತೆ. ಮತ್ತೆ ಮಿನಿಮಮ್ ಬ್ಯಾಲೆನ್ಸ್ ಕಡಿಮೆ ಆದಾಗ ಒಂದು ಅಲರ್ಟ್ ಸಿಗುತ್ತೆ, ಯುವರ್ ಬ್ಯಾಲೆನ್ಸ್ ಇಸ್ ಲೆಸ್ ದೆನ್ ಮಿನಿಮಮ್ ಅಮೌಂಟ್, ಪ್ಲೀಸ್ ಮೇಂಟೈನ್ ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಅಲರ್ಟ್ ಅನ್ನ ಕೊಡ್ತಾರೆ. ಬಿಲ್ ಪೇಮೆಂಟ್ ಅಲರ್ಟ್, ಏನಾದರೂ ಡ್ಯೂ ಡೇಟ್ ಅನ್ನ ನೀವು ಸೆಟ್ ಮಾಡಿದ್ರೆ ಅದರಿಂದ ನಿಮ್ಗೆ ಬಿಲ್ ಪೇಮೆಂಟ್ ಅಲರ್ಟ್ ಕೂಡ ಬರುತ್ತೆ. ಲಾಸ್ಟ್ ಡೇಟ್ ಟು ಪೇ ಸೊ ಅಂಡ್ ಸೊ ಅಂತೆಲ್ಲ ಬಿಲ್ ಪೇಮೆಂಟ್ಸ್ ನ ಒಂದು ಅಲರ್ಟ್ ಬರುತ್ತೆ. ರೀಸೆಂಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ರಿಕ್ವೆಸ್ಟ್, ನೀವೇನಾದ್ರು ನಮ್ಮ ರೀಸೆಂಟ್ ಟ್ರಾನ್ಸಾಕ್ಷನ್ ನಮ್ಗೆ ರೆಕಾರ್ಡ್ ಬೇಕು ಅಂತಂದ್ರೆ ಆ ರೀಸೆಂಟ್ ಟ್ರಾನ್ಸಾಕ್ಷನ್ ಡಾಕ್ಯುಮೆಂಟ್ ಕೂಡ ನಿಮ್ಗೆ ಸಿಗುತ್ತೆ. ಮತ್ತೆ ಇನ್ಫಾರ್ಮೇಶನ್ ರಿಕ್ವೆಸ್ಟಸ್ ಲೈಕ್ ಇಂಟ್ರೆಸ್ಟ್ ರೇಟ್, ಎಕ್ಸ್ಚೇಂಜ್ ರೇಟ್. ಸೊ ನೀವು ಯಾವೆಲ್ಲ ಸರ್ವಿಸಸ್ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿರ್ತೀರಾ ಆ ಎಲ್ಲ ಸರ್ವಿಸಸ್ ಅನ್ನ ಬ್ಯಾಂಕು ಪ್ರೊವೈಡ್ ಮಾಡ್ತಾರೆ. ಸೊ ದೀಸ್ ಆರ್ ದ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸಸ್. ನೆಕ್ಸ್ಟ್ ಇಸ್ advantages of mobile banking.
One is connectivity. It is very easy. Mobile alle irodrinda ನೀವು anytime mobile will be there with you. You can easily connect your internet banking and do the required transactions. So it is very easy. Connectivity is also easy. So a mobile phone anyhow your recharge pack will have a internet accessibility also. So the connectivity will become very easy. Saves a lot of time. So ಯಾವುದೇ ರೀತಿಯಾದ ವರ್ಕ್ ಒಂದು ಸಿಸ್ಟಮ್ ಓಪನ್ ಮಾಡಿ ಆನ್ ಮಾಡಿ ಮಾಡೋ ಅವಶ್ಯಕತೆನೂ ಇರಲ್ಲ. ಎನಿಹೌ ಇಟ್ ವಿಲ್ ಬಿ ದೇರ್ ವಿತ್ ಯು ಎನಿ ಟೈಮ್. ಸೊ ಇಟ್ ವಿಲ್ ಸೇವ್ ಅ ಲಾಟ್ ಆಫ್ ಟೈಮ್. ಯೂಸರ್ ಫ್ರೆಂಡ್ಲಿ. ತುಂಬಾ ಒಂದೆರಡು ಸಲ ನೋಡ್ಕೊಂಡ್ರೆ ಸಾಕು. ಆಮೇಲೆ ನಿಮ್ಗೆ ತುಂಬಾನೇ ಈಸಿಯಾಗಿ ಯು ವಿಲ್ ಬಿ ನೋಯಿಂಗ್ ಇಟ್ ಎನಿ ಟೈಮ್ ಯು ವಾಂಟ್ ಯು ಕ್ಯಾನ್ ಡು. ಅಂಡ್ ಎಲ್ಲದಕ್ಕೂ ನಿಮ್ಗೆ ಒಂದು ರೆಕಾರ್ಡ್ ನಿಮ್ಮ ಹತ್ರನೇ ಇರುತ್ತೆ. ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಅಲ್ಲೇ ಇರುತ್ತೆ. ಕಾಸ್ಟ್ ಇಸ್ ವೆರಿ ಲೋ ಅಂಡ್ ರಿಸ್ಕ್ ಆಫ್ ಫ್ರಾಡ್. ಸೊ ಬಿಕಾಸ್ ಇಟ್ ವಿಲ್ ಬಿ ಯೋರ್ ಮೊಬೈಲ್ ಫೋನ್ ಅಂಡ್ ಮತ್ತೆ ನಿಮ್ಗೆ ಅದು ಪಾಸ್ವರ್ಡ್ ಸೆಕ್ಯೂರಿಟಿ ಇರುತ್ತೆ. ಮೊಬೈಲ್ ಫೋನ್ ಕಳ್ದೋದ್ರು ಕೂಡ ಆ ಮೊಬೈಲ್ ಫೋನ್ ಅನ್ನ ಓಪನ್ ಮಾಡಕ್ ಆಗೋದಿಲ್ಲ. ನೀವೇನಾದ್ರೂ ಒಂದು ಪಾಸ್ವರ್ಡ್ ಹಾಕಿದ್ರೆ ವಿತೌಟ್ ಅದೊಂಥರ ಯುನೀಕ್ ಆಗಿದ್ದು ಬೇರೆಯವ್ರಿಗೆ ಗೆಸ್ ಮಾಡಕ್ ಆಗದೆ ಇದ್ದಾಗ ನೋ ಒನ್ ಕ್ಯಾನ್ ಓಪನ್ ಯುವರ್ ಮೊಬೈಲ್. ಸೊ ಮೊಬೈಲ್ ಹೋದ್ರು ಕೂಡ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ. ಇನ್ ಕೇಸ್ ಇಫ್ ಯು ಹ್ಯಾವ್ ಸೆಕ್ಯೂರ್ಡ್ ಯುವರ್ ಮೊಬೈಲ್ ವಿತ್ ಸಚ್ ಪಾಸ್ವರ್ಡ್ ಆರ್ your fingerprint or biometric or whatever it may be. And benefits the ಬ್ಯಾಂಕ್ಗೂ ಕೂಡ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಅವ್ರಿಗೂ ಅವರ ವರ್ಕ್ ಕಡಿಮೆ ಆಗುತ್ತೆ. ಮತ್ತೆ ಕಸ್ಟಮರ್ ಕೇರ್ ಸರ್ವಿಸಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಕಸ್ಟಮರ್ಗೆ ಬೇಕಾಗಿರುವಂತಹ ಸರ್ವಿಸಸ್ ಅನ್ನ ನಾವು ಥ್ರೂ ದ ಮೊಬೈಲ್ ಬ್ಯಾಂಕಿಂಗ್ ಬ್ಯಾಂಕ್ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಬ್ಯಾಂಕ್ಸ್ ಕ್ಯಾನ್ ಬಿ ಇನ್ ಟಚ್ ವಿತ್ ದೇರ್ ಕ್ಲೈಂಟ್ಸ್ ವಿತ್ ಮೊಬೈಲ್ ಬ್ಯಾಂಕಿಂಗ್. Banks can also promote and sell their products and services like credit cards, loans, etc. So bank ಗೆ ಕಂಟಿನ್ಯೂಸ್ ಆಗಿ ಮೊಬೈಲ್ಸ್ಗೆ ಮೆಸೇಜ್ ಕಳಿಸೋದ್ರಿಂದ ಅವರು ದೇ ವಿಲ್ ಹ್ಯಾವ್ ಅ ಬೆಟರ್ ಕಾಂಟ್ಯಾಕ್ಟ್ ವಿತ್ ದ ಕ್ಲೈಂಟ್ಸ್. ಮತ್ತೆ ಬೇರೆ ರೀತಿಯಾದ ಒಂದು ಕ್ರೆಡಿಟ್ ಕಾರ್ಡ್ಸ್ ಆಗಲಿ ಲೋನ್ ಆಗಲಿ ದೇ ವಿಲ್ ಕಾಲ್ ಅಪ್ ದ ಕಸ್ಟಮರ್ಸ್ ಅಂಡ್ ಆಸ್ಕ್ ಅಬೌಟ್ ವೆದರ್ ದೇ ನೀಡ್ ಎನಿ ಲೋನ್ ಆರ್ ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ ಕೇಳ್ತಾರೆ. ಅದನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತೆ ವೇರಿಯಸ್ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಕೂಡ ಅವ್ರಿಗೆ ಅದ್ರ ಅವೈಲಬಿಲಿಟಿ ಬಗ್ಗೆ ತಿಳಿಸ್ಕೊಡಕ್ಕೂ ಆಗುತ್ತೆ ಮತ್ತೆ ಅದನ್ನ ಕೊಡೋದಕ್ಕೂ ಆಗುತ್ತೆ. ಮನಿ ಟ್ರಾನ್ಸ್ಫರ್ ಕೂಡ ಇನ್ಸ್ಟಂಟ್ ಆಗಿ ಆಗುತ್ತೆ ಮೊಬೈಲ್ ಫೋನ್ಸ್ ಅಲ್ಲಿ. ಇಟ್ ಇಸ್ ವೆರಿ ಈಸಿ ಟು ಟ್ರಾನ್ಸ್ಫರ್ ಮನಿ. ಮತ್ತೆ ಕಾಸ್ಟ್ ಆಲ್ಸೋ ಕಾಸ್ಟ್ ಆಫ್ ಪ್ರೊವೈಡಿಂಗ್ ದಿಸ್ ಸರ್ವಿಸ್ ಇಸ್ ಆಲ್ಸೋ ವೆರಿ ಲೆಸ್. ಲಿಮಿಟೇಷನ್ಸ್ ಏನಪ್ಪ ಡಿಸ್ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್ಸ್ ಆಫ್ ಮೊಬೈಲ್ ಬ್ಯಾಂಕಿಂಗ್ ಅಂದ್ರೆ ಮೇ ಟು ಕಾಸ್ಟ್ಲಿ ಫಾರ್ ನಾರ್ಮಲ್ ಮೊಬೈಲ್ ಹೋಲ್ಡರ್ಸ್. You need an Android mobile phone in order to make a mobile banking. So normal mobile holders ಗೆ ಅದನ್ನು ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬೋದು. ರೆಸ್ಟ್ರಿಕ್ಟೆಡ್ ಸ್ಕೋಪ್ ಎಲ್ಲ ರೀತಿಯಾದ ಒಂದು ಆಕ್ಟಿವಿಟೀಸ್ ಅನ್ನ ಟೇಕಪ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತೆ ಜಾಸ್ತಿ ಜನ ಯೂಸ್ ಮಾಡೋದಿಲ್ಲ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಓವರ್ ಆಲ್ ಸ್ಟಾಟಿಸ್ಟಿಕ್ಸ್ ನೋಡಿದಾಗ ನಾಟ್ ಈವನ್ 20% ಆಫ್ ದ ಪೀಪಲ್ ಯೂಸ್ ಮೊಬೈಲ್ ಬ್ಯಾಂಕಿಂಗ್. ಅಂಡ್ ನಾನ್ ಯೂನಿಫಾರ್ಮಿಟಿ ಆಫ್ ದ ಸರ್ವಿಸಸ್ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಮೊಬೈಲ್ ಹ್ಯಾಂಗ್ ಆಗ್ಬೋದು. ಸೊ ದೇರ್ ಆರ್ ವೇರಿಯಸ್ ಇಶ್ಯೂಸ್ ಆಲ್ಸೋ. ಒನ್ ಅಕೌಂಟ್ ಮ್ಯಾನೇಜ್ಡ್ ಥ್ರೂ ಓನ್ಲಿ ಒನ್ ನಂಬರ್. ಬರೀ ಒಂದು ಮೊಬೈಲ್ ನಂಬರ್, ಒಂದು ಅಕೌಂಟ್ಗೆ ಒಂದೇ ಮೊಬೈಲ್ ನಂಬರ್ ಅನ್ನ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ಮತ್ತೆ ವೈರಸ್ಸು ಸ್ಪ್ಯಾಮ್ಸು ಏನಾದರೂ ಆದರೆ ಮೊಬೈಲ್ ಫೋನಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದ್ರೆ ಅಗೇನ್ ಇಟ್ ವಿಲ್ ಎಫೆಕ್ಟ್ ದ ಬ್ಯಾಂಕಿಂಗ್ ಆಕ್ಟಿವಿಟಿ. ರಿಸ್ಕ್ ಆಫ್ ಅನ್ಅಫಿಷಿಯಲ್ ಮೊಬೈಲ್ ಅಪ್ಲಿಕೇಶನ್ಸ್. ಕೆಲವೊಂದ್ಸಲ ಯಾವ್ಯಾವ್ದೋ ಅಪ್ಲಿಕೇಶನ್ಸ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ. ಅದರಿಂದ ನಮ್ಮ ಒಂದು ಮೊಬೈಲ್ ಅಲ್ಲಿರೋ ಇನ್ಫಾರ್ಮೇಶನ್ ಹ್ಯಾಕ್ ಆಗಿ OTPs ಎಲ್ಲ ಏನಾದ್ರೂ ಗೊತ್ತಾದ್ರೆ ಅಂತ ಟೈಮ್ನಲ್ಲಿ ಮನಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಮೊಬೈಲ್ ಕಳ್ದೋಗೋದು ಮತ್ತೆ ನಾವೇನಾದ್ರೂ ಒಂದು ಪಾಸ್ವರ್ಡ್ ಸೆಕ್ಯೂರಿಟಿ ಹಾಕಿಲ್ದಿರ ಇದ್ದು ಇನ್ಫಾರ್ಮೇಶನ್ ಆಕ್ಸೆಸಿಬಲ್ ಆಗಿದ್ರೆ ಆವಾಗ ಲಾಸ್ ಆಗುತ್ತೆ. ಮತ್ತೆ ಲಾಸ್ ಆಫ್ ಪರ್ಸನಲ್ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್. ಮೊಬೈಲ್ ವೆಬ್ ಅನ್ನೋದು you can open it on the website and conduct the simple transactions. ಸೊ ಪರ್ಸನಲ್ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಕಳ್ಕೊಂತೀವಿ. ಬರೀ ಏನಂದ್ರೆ ಇದೊಂಥರ ಒಂದು ವರ್ಚುವಲ್ ಲೈಫ್ ಆಗೋಗುತ್ತೆ ಜನಗಳಿಗೆ. ಸೊ ಜಸ್ಟ್ ಎನಿಥಿಂಗ್ ಎವ್ರಿಥಿಂಗ್ ವಿಲ್ ಬಿ ವಿತೌಟ್ ಅವರ್ ವ್ಯೂ. ಅಂದ್ರೆ ಏನು ಗೊತ್ತಾಗಲ್ಲ ನಮ್ಗೆ. ಡೆಬಿಟ್ ಆಗ್ತಾ ಇರುತ್ತೆ, ಕ್ರೆಡಿಟ್ ಆಗ್ತಾ ಇರುತ್ತೆ. ನೋ ಫಿಸಿಕಲ್ ಅಪಿಯರೆನ್ಸ್ ಆಫ್ ಮನಿ. ಡಿಸ್ಕಂಫರ್ಟ್ ಡ್ಯೂ ಟು ಸ್ಮಾಲ್ ಸ್ಕ್ರೀನ್. ಮೊಬೈಲ್ ಫೋನ್ ಅನ್ನೋದು ಸ್ಮಾಲ್ ಸ್ಕ್ರೀನ್ ಎಲ್ಲರಿಗೂ ಗೊತ್ತಿರೋ ಅದರಲ್ಲಿ ಬ್ಯಾಂಕಿಂಗ್ ಮಾಡುವಂಥದ್ದು ಕೆಲವೊಬ್ಬರಿಗೆ ಡಿಸ್ಕಂಫರ್ಟ್ ಆಗಿರ್ಬೋದು. ನಾಟ್ ಸೇಫ್ ಅಥವಾ ನಾಟ್ ಕನ್ಸಿಡರ್ ಫಾರ್ ಬಲ್ಕಿ ಆರ್ ಲಾರ್ಜ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್. ಸಿಕ್ಕಾಪಟ್ಟೆ ಜಾಸ್ತಿ ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಮತ್ತೆ ನಾಟ್ ಎಕ್ಸಾಕ್ಟ್ಲಿ ಫಾರ್ ದ ಲಾರ್ಜ್ ವಾಲ್ಯೂಮ್ ಆಫ್
transaction. These are the disadvantages. Now let us move to the next part, that is a demat account. Demat andre dematerialized account anta. It is the securities that have been deposited in electronic form. So the physical form of the share certificate or any other security is being converted into the electronic form, and the account which accepts debits and credits the electronic form of share securities, we call it as a demat account. Demat account. So physical securities ಅನ್ನು ನಾವು electronic form ಆಗಿ ಕನ್ವರ್ಟ್ ಮಾಡುವಂಥದ್ದು, ಅದನ್ನ ನಾವು ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತೀವಿ. ಫೀಚರ್ಸ್ ಬಂದು ಟ್ರಾನ್ಸ್ಫರ್ ಆಫ್ ಶೇರ್ಸ್. ಇಲ್ಲಿ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಅಂದ್ರೆ ಯು ಜಸ್ಟ್ ನೀಡ್ ಟು ಕೀಪ್ ಇನ್ ಕನ್ಸಿಡರೇಷನ್, ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ಆಗಿರ್ಬೋದು, ಸೇಲ್ ಮಾಡೋದಕ್ಕೆ ಆಗಿರ್ಬೋದು, ಯಾವುದೇ ಫಿಸಿಕಲ್ ಫಾರ್ಮ್ ಆಫ್ ಶೇರ್ಸ್ ಅನ್ನ ಬೈ ಅಥವಾ ಸೆಲ್ ಮಾಡೋದಕ್ಕೆ ಆಗೋದಿಲ್ಲ. ವಾಟ್ ವಿ ಡೂ, ವಿ ಜಸ್ಟ್ ಟ್ರಾನ್ಸ್ಫರ್ ಇಟ್ ಎಲೆಕ್ಟ್ರಾನಿಕಲಿ. So just your demat account, just like you open any bank account, you will open a demat account. ನೀವು ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ನೀವು ಶೇರ್ಸ್ ಅನ್ನ ಸೆಲ್ ಮಾಡಿದಾಗ ನಿಮ್ಮ ಅಕೌಂಟ್ ಡೆಬಿಟ್ ಆಗುತ್ತೆ. ನೆಕ್ಸ್ಟ್ ಡಿಮೆಟೀರಿಯಲೈಸೇಷನ್ ಅಂಡ್ ರಿಮೆಟೀರಿಯಲೈಸೇಷನ್ ಆಫ್ ಸೆಕ್ಯೂರಿಟೀಸ್. ಸೊ ಡಿಮೆಟೀರಿಯಲೈಸೇಷನ್ ಅಂದ್ರೆ ನಾಟ್ ಆನ್ ಪೇಪರ್ ಅಂಡ್ ಸರ್ಟಿಫಿಕೇಟ್ ಟು ದಟ್ ಎಫೆಕ್ಟ್ ಡಸ್ ನಾಟ್ ಎಕ್ಸಿಸ್ಟ್. A bank or any other depository participant where one has a demat account can easily convert securities into electronic or physical form with the submission of demat request form and a remat request form. Dematerialization means conversion of securities into electronic form, and conversion of electronic form securities into physical form is rematerialization. Ingili erediದೆ, ಒಂದು ಡಿಮೆಟೀರಿಯಲೈಸೇಷನ್, ಇನ್ನೊಂದು ರಿಮೆಟೀರಿಯಲೈಸೇಷನ್. ಡಿಮೆಟೀರಿಯಲೈಸೇಷನ್ ಅಂದ್ರೆ ನೀವು ಫಿಸಿಕಲ್ ಫಾರ್ಮ್ ಆಗಿರೋ ಶೇರ್ಸ್ ಅನ್ನ ಎಲೆಕ್ಟ್ರಾನಿಕ್ ಶೇರ್ಸ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಅದು ಡಿಮೆಟೀರಿಯಲೈಸೇಷನ್ ಆಗುತ್ತೆ. ರಿಮೆಟೀರಿಯಲೈಸೇಷನ್ ಅಂದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ ಆಗಿರೋ ಶೇರ್ಸ್ ಅನ್ನ ನೀವು ಮತ್ತೆ ಫಿಸಿಕಲ್ ಫಾರ್ಮ್ಗೆ ತಂದಾಗ ಅದು ರಿಮೆಟೀರಿಯಲೈಸೇಷನ್ ಆಫ್ ಶೇರ್ಸ್ ಆಗುತ್ತೆ. ನೆಕ್ಸ್ಟ್ ಹೈಪೋಥಿಕೇಶನ್ ಫಾರ್ ಲೋನ್ಸ್. ಹೈಪೋಥಿಕೇಶನ್ ಫಾರ್ ಲೋನ್ಸ್ ಅಂದ್ರೆ ಈ ಇನ್ವೆಸ್ಟರ್ಸ್ ಏನು ಪರ್ಚೇಸ್ ಮಾಡಿರ್ತಾರೆ, ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಎಲ್ಲ, ಅದು ಅವರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಏನಿದೆ ಆ ಸೆಕ್ಯೂರಿಟೀಸ್, ಆ ಸೆಕ್ಯೂರಿಟೀಸ್ ಅನ್ನ ಅವರು ಲೋನ್ ಆಗಿ, ಕೊಲ್ಯಾಟರಲ್ ಅಥವಾ ಅವ್ರು ಅದನ್ನ ಮಾರ್ಟ್ಗೇಜ್ ಆಗಿ ಪ್ಲೆಡ್ಜ್ ಮಾಡಿ ಅದ್ರ ಮೇಲೆ ಅವರು ಲೋನ್ ತಗೋಬಹುದು. ಅದನ್ನ ನಾವು ಹೈಪೋಥಿಕೇಶನ್ ಫಾರ್ ಲೋನ್ಸ್ ಅಂತ ಕರಿತೀವಿ. ಸೊ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಏನು ಆ ಎಲೆಕ್ಟ್ರಾನಿಕ್ ಫಾರ್ಮ್ ನಲ್ಲಿ ಶೇರ್ಸ್, ಸೆಕ್ಯೂರಿಟೀಸ್, ಡಿಬೆಂಚರ್ಸ್ ಏನೆಲ್ಲ ಡೆಪಾಸಿಟ್ ಆಗಿರುತ್ತೆ, ಆ ವ್ಯಾಲ್ಯೂ ಬೇಸಿಸ್ ಮೇಲೆ ಅದನ್ನ ಪ್ಲೆಡ್ಜ್ ಮಾಡಿ ಆ ಒಂದು ಸೆಕ್ಯೂರಿಟೀಸ್ ಮೇಲೆ ಲೋನ್ ಅನ್ನ ತಗೊಳ್ಳೋದನ್ನ ನಾವು ಹೈಪೋಥಿಕೇಶನ್ ಫಾರ್ ಲೋನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಫ್ರೀಸಿಂಗ್ ಡಿಮ್ಯಾಟ್ ಅಕೌಂಟ್. ಫ್ರೀಸಿಂಗ್ ಅಂದ್ರೆ ಒಂದು ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಗಂಟ if one does not want any unexpected debits or credits, it can also be used for a specific quantity of shares. ಈಗ ನಾನು ಒಂದಷ್ಟು ದಿನ ನಾನು ಏನು ಟ್ರೇಡ್ ಮಾಡೋದಕ್ಕೆ ಇಷ್ಟ ಇಲ್ಲ, ನನಗೆ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋಕ್ಕೂ ಇಷ್ಟ ಇಲ್ಲ, ಸೆಲ್ ಮಾಡೋಕ್ಕೂ ಇಷ್ಟ ಇಲ್ಲ, ನಾನು ಏನ್ ಮಾಡ್ತೀನಿ, ಫ್ರೀಸ್ ಮಾಡ್ಬಿಡ್ತೀನಿ ನನ್ನ ಅಕೌಂಟ್ ಅನ್ನ, ಡಿಮ್ಯಾಟ್ ಅಕೌಂಟ್ ಅನ್ನ. ಸೊ ಫಾರ್ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಐ ಡೋಂಟ್ ಆಪರೇಟ್ ಮೈ ಅಕೌಂಟ್. ನಾನು ಯಾವ್ದು ಪರ್ಚೇಸ್ ಮಾಡಲ್ಲ, ಯಾವ್ದನ್ನು ಸೇಲ್ ಮಾಡೋದಿಲ್ಲ, ಅದನ್ನ ನಾವು ಫ್ರೀಸಿಂಗ್ ಅ ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ನೆಕ್ಸ್ಟ್ ವೇರಿಯಸ್ ಮೋಡ್ಸ್ ಆಫ್ ಆಕ್ಸೆಸ್. ಸೊ ಡಿಮ್ಯಾಟ್ ಅಕೌಂಟ್ ಅನ್ನೋದು ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನಾವು ಯಾವ ರೀತಿಯಾಗಿ ಈ ಡಿಮ್ಯಾಟ್ ಅಕೌಂಟ್ ಅನ್ನು ಆಕ್ಸೆಸ್ ಮಾಡಬಹುದು ಅಂದ್ರೆ ಕಂಪ್ಯೂಟರ್ ನಲ್ಲೂ ಮಾಡಬಹುದು ಅಥವಾ ಸ್ಮಾರ್ಟ್ ಫೋನ್ ನಲ್ಲೂ ಮಾಡಬಹುದು. ಬಿಕಾಸ್ ಇಟ್ ಈಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್, ಥ್ರೂ ದ ಇಂಟರ್ನೆಟ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ವಿ ಕ್ಯಾನ್ ಹ್ಯಾವ್ ಎನ್ ಆಕ್ಸೆಸ್ ಟು ಇಟ್. ನೆಕ್ಸ್ಟ್ ದ ಥಿಂಗ್ ಇಸ್ ಸ್ಪೀಡಿ ಫೆಸಿಲಿಟಿ. ಈಗ ಇದೆಲ್ಲ NSDL ಅಲ್ಲೆಲ್ಲ ಟ್ರೇಡ್ ಆಗೋದ್ರಿಂದ ಸೊ ಏನೇ ಒಂದು ಇನ್ಸ್ಟ್ರಕ್ಷನ್ಸ್ ಇದ್ರೂ ಕೂಡ ಯಾವುದೇ ಒಂದು ಮ್ಯಾನ್ಯುಯಲ್ ಸ್ಲಿಪ್ಸ್ ಅನ್ನ ಪ್ರೊವೈಡ್ ಮಾಡೋದಿಲ್ಲ. ಎವ್ರಿ ಇನ್ಸ್ಟ್ರಕ್ಷನ್ ವಿಲ್ ಬಿ ಸೆಂಟ್ ಎಲೆಕ್ಟ್ರಾನಿಕಲಿ. ಸೊ ಪೇಪರ್ಸ್ ಬದಲಾಗಿ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಮೆಸೇಜಸ್ ಬರುತ್ತೆ. ಸೊ ಯಾರಾದ್ರೂ ಈ ಒಂದು ಅಕೌಂಟ್ ಅನ್ನ ಆಕ್ಸೆಸ್ ಮಾಡ್ತಾರೋ ಅವ್ರಿಗೆಲ್ಲ ಕೂಡ ಸ್ಪೀಡ್ ಫೆಸಿಲಿಟಿ ಇರುತ್ತೆ. ಅಂದ್ರೆ ಏನೇ ಒಂದು ಮೆಸೇಜ್ ಇದ್ರೂ ಕೂಡ ಇಟ್ ವಿಲ್ ರೀಚ್ ದೆಮ್ ಅಟ್ ದಿ ಅರ್ಲಿಯೆಸ್ಟ್ ಅಂಡ್ ಇನ್ ದ ಫಾರ್ಮ್ ಆಫ್ electronical ಮೆಸೇಜ್. ನೆಕ್ಸ್ಟ್ ಇಸ್ ಡಿಮ್ಯಾಟ್ ಅಡ್ವಾಂಟೇಜಸ್. ಸೆಕ್ಯೂರಿಟೀಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಸೊ ಯಾವುದೇ ಫಿಸಿಕಲ್ ಫಾರ್ಮ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಹರಿದೋಗುತ್ತೆ, ಕಳೆದೋಗುತ್ತೆ.
ಅನ್ನೋ ಒಂದು ವರಿ ಇರೋದಿಲ್ಲ. ಇಟ್ ಈಸ್ ವೆರಿ ಈಸಿ ಟು ಮೇಂಟೈನ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಆಫ್ ದ ಸ್ಟಾಕ್ ಮಾರ್ಕೆಟ್. ಜಾಸ್ತಿ ಜನ ಕೂತು ಟ್ರೇಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ತುಂಬಾ ಈಸಿಯಾಗಿ ಆಗುತ್ತೆ. ಅದ್ರ ಒಂದು ಕೌಂಟ್ ಇಟ್ಕೊಳ್ಳೋದು ಕೂಡ ತುಂಬಾನೇ ಈಸಿಯಾಗಿ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕಾಸ್ಟ್ ಕೂಡ ರೆಡ್ಯೂಸ್ ಆಗುತ್ತೆ. ಫಿಸಿಕಲ್ ಮೂವ್ಮೆಂಟ್ಸ್ ಆಫ್ ದ ಶೇರ್ ಸರ್ಟಿಫಿಕೇಟ್ಸ್ ಯಾವುದೂ ಇರೋದಿಲ್ಲ. ಮತ್ತೆ ಆನ್ ದ ಸ್ಪಾಟ್ ಅಲ್ಲಿ ಹೋಗಿ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ಲೈನ್ ಟ್ರೇಡಿಂಗ್ ಅನ್ನ ಮಾಡಬಹುದು. ಸೊ ಇಟ್ ರೆಡ್ಯೂಸಸ್ ದ ಟ್ರಾನ್ಸಾಕ್ಷನ್ ಕಾಸ್ಟ್ and it will keep a track of the investments made by the investor. It will give you details about the investments that is made. Next is players involved in dematerialization. One is depository. Depository andre it is an organization or a system where securities or shares are held in electronic form. It can even be a bank. ಸೊ ನಾವೇನು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ, ಎಲ್ಲಿ ಓಪನ್ ಮಾಡ್ತೀವಿ ಅದನ್ನೇ ನಾವು ಡೆಪಾಸಿಟರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವಾಟ್ ಇಸ್ ದ ಡೆಪಾಸಿಟರಿ ಡು? ಇಟ್ ಫೆಸಿಲಿಟೇಟ್ಸ್ safe keeping of shares and securities. A bank holds funds in the account. The depository holds securities, shares in the account. So depository ಅಂದ್ರೆ ಯಾರು ನಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಾರೆ ಅವರನ್ನ ನಾವು ಡೆಪಾಸಿಟರಿ ಅಂತ ಕರಿತೀವಿ. ಅದು ಕೂಡ ಒಂದು ಬ್ಯಾಂಕ್ ಇದೆ ಹಾಗೆ. ಬ್ಯಾಂಕ್ ಅವರು ನಮ್ಮ ಕ್ಯಾಶ್ ಅನ್ನ ಸೇಫ್ ಗಾರ್ಡ್ ಮಾಡ್ತಾರೆ. ಡೆಪಾಸಿಟರಿ ಆರ್ಗನೈಸೇಷನ್ ಅವರು ನಮ್ಮ ಶೇರ್ ಸರ್ಟಿಫಿಕೇಟ್ಸ್ ಅನ್ನ ಸೇಫ್ ಗಾರ್ಡ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಡಿಪಿ, ಡೆಪಾಸಿಟರಿ ಪಾರ್ಟಿಸಿಪೆಂಟ್. ಸೊ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂದ್ರೆ ರೆಪ್ರೆಸೆಂಟೇಟಿವ್ ಆಫ್ ದ ಡೆಪಾಸಿಟರಿ, ಆಕ್ಟ್ಸ್ ಆಸ್ ಅನ್ ಇಂಟರ್ಮೀಡಿಯರಿ ಬಿಟ್ವೀನ್ ಇನ್ವೆಸ್ಟರ್ಸ್ ಅಂಡ್ ದ ಡೆಪಾಸಿಟರೀಸ್. ಸೊ ಡೆಪಾಸಿಟರಿ ಅನ್ನೋದು ಲೈಕ್ ಬ್ಯಾಂಕ್ ಲೈಕ್ ಇನ್ಸ್ಟಿಟ್ಯೂಷನ್. ಇನ್ವೆಸ್ಟರ್ಸ್ ಅನ್ನೋದು ಯಾರು ಮನಿಯನ್ನ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋರು. ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂದ್ರೆ ಇವರಿಬ್ರು ಮಧ್ಯ ಏಜೆಂಟ್ ಇದ್ದ ಹಾಗೆ. ನಮ್ಮ NSD ಅಲ್ಲಿ ಇರ್ಬೋದು, CD, SL, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಆರ್ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. ದಿಸ್ ವಿ ಕ್ಯಾನ್ ಕಾಲ್ ಇಟ್ ಹ್ಯಾಸ್ ದ ಡೆಪಾಸಿಟರಿ ಪಾರ್ಟಿಸಿಪೆಂಟ್. ಇವರು ಸೆಬಿಯ ಗೈಡ್ಲೈನ್ಸ್ ಅನ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಬ್ಯಾಂಕ್ಸು, ಸ್ಟಾಕ್ ಬ್ರೋಕರ್ಸು ಇವರೆಲ್ಲ ಕೂಡ ಸೆಬಿ ಗೈಡ್ಲೈನ್ಸ್ ಪ್ರಕಾರ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಆಗಿ ಆಕ್ಟ್ ಮಾಡಬಹುದು. ನೆಕ್ಸ್ಟ್ ಇಸ್ ಬೆನಿಫಿಷಿಯಲ್ ಓನರ್. ಸೊ ಯಾರನ್ನ ಬೆನಿಫಿಷಿಯಲ್ ಓನರ್ ಅಂತ ನಾವು ಕರಿತೀವಿ ಅಂದ್ರೆ ಇಟ್ ಇಸ್ ದ ಇನ್ವೆಸ್ಟರ್ whom we call it as a beneficial owner. Owner is the person in whose name ಡಿಮ್ಯಾಟ್ ಅಕೌಂಟ್ ಇಸ್ ಓಪನ್. ಯಾರ ಹೆಸರಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿರುತ್ತೋ ಅವರನ್ನ ನಾವು ಬೆನಿಫಿಷಿಯಲ್ ಓನರ್ ಅಂತ ಕರಿತೀವಿ. ಮತ್ತೆ ಇಶ್ಯೂವರ್ ಕಂಪನಿ, ಇಟ್ ಈಸ್ ಅ ಕಂಪನಿ ವಿಚ್ ಮೇಕ್ಸ್ ಅನ್ ಇಶ್ಯೂ ಆಫ್ ಸೆಕ್ಯೂರಿಟಿ. ಯಾವ ಕಂಪನಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇರುತ್ತೋ ಆ ಕಂಪನಿಯನ್ನ ನಾವು ಇಶ್ಯೂವರ್ ಕಂಪನಿ ಅಂತ ಕರಿತೀವಿ. ಮತ್ತೆ ಡಿಮೆಟೀರಿಯಲೈಸೇಷನ್ ಅಂದ್ರೆ ಕನ್ವರ್ಷನ್ ಆಫ್ ಶೇರ್ಸ್ ಇಂಟು ಫಿಸಿಕಲ್ ಶೇರ್ಸ್ ಇಂಟು ಎಲೆಕ್ಟ್ರಾನಿಕ್ ಫಾರ್ಮ್. ಫಿಸಿಕಲ್ ಫಾರ್ಮ್ ಅಲ್ಲಿ ಇರುವಂತಹ ಶೇರ್ಸ್ ಅನ್ನ ಎಲೆಕ್ಟ್ರಾನಿಕ್ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡಿದಾಗ ಅದನ್ನ ನಾವು ಡಿಮೆಟೀರಿಯಲೈಸ್ ಅಂತ ಕರಿತೀವಿ. ರಿಮೆಟೀರಿಯಲೈಸೇಷನ್ ಅಂದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಇರುವಂತಹ ಶೇರ್ ಸರ್ಟಿಫಿಕೇಟ್ ಅನ್ನ ನಾವು ಮತ್ತೆ ಫಿಸಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದಾಗ ಅದನ್ನ ನಾವು ರಿಮೆಟೀರಿಯಲೈಸೇಷನ್ ಅಂತ ಕರಿತೀವಿ. ಲಾಸ್ಟ್ ಒನ್ ISIN, ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಐಡೆಂಟಿಫಿಕೇಶನ್ ನಂಬರ್. ಇದು ಇಶ್ಯೂವರ್ ಕಂಪನಿ at the time of admitting such security in the depository system. ಈ ISIN ಅನ್ನೋದು ಒಂದು ಐಡೆಂಟಿಫಿಕೇಶನ್ ನಂಬರ್. ಏನಕ್ಕೋಸ್ಕರ ಕೊಟ್ಟಿರ್ತಾರೆ ಅಂದ್ರೆ ಇಶ್ಯೂವರ್ ಕಂಪನಿ ಬೆನಿಫಿಷಿಯರ್ ಓನರ್ಗೆ ಈ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಕೊಟ್ಟಿರ್ತಾರೆ ಇನ್ ಆರ್ಡರ್ ಟು ಮೇಂಟೈನ್ ದ ಸೆಕ್ಯೂರಿಟಿ ಆಫ್ ದ ಸರ್ಟಿಫಿಕೇಟ್ಸ್. ನೆಕ್ಸ್ಟ್ ಪ್ರೊಸೀಜರ್ ಆಫ್ ಡಿಮೆಟೀರಿಯಲೈಸೇಷನ್ ಆಫ್ ಸೆಕ್ಯೂರಿಟಿ. ಯಾವ ರೀತಿಯಾಗಿ ನಾವು ಡಿಮೆಟೀರಿಯಲೈಸೇಷನ್ ಮಾಡಬಹುದು? ವೆನ್ ಎನ್ ಇನ್ವೆಸ್ಟರ್ ಆಪ್ಟ್ಸ್ ಫಾರ್ ಡೆಪಾಸಿಟರಿ ಮೋಡ್, he has to approach the depository participant. The depository participant is the authorized agent of the depository. So the procedure ಬಂದು ಒಂದು ಇನ್ವೆಸ್ಟರು ಒಂದು ಪರ್ಚೇಸಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ಅವರು ಒಂದು ಡೆಪಾಸಿಟರಿಯನ್ನ ಹುಡ್ಕೋಬೇಕು. ಅಂದ್ರೆ ಎಲ್ಲಿ ನಾವು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ ಆ ಒಂದು ಪ್ಲೇಸ್ ಅನ್ನ ನಾವು ಡೆಪಾಸಿಟರಿ ಅಂತ ಕರಿತೀವಿ. ಅಂಡ್ ಮತ್ತೆ ಅಪ್ರೋಚ್ ಯಾವ ರೀತಿಯಾಗಿ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅನ್ನ ನಾವು ಅಪ್ರೋಚ್ ಮಾಡ್ತೀವಿ ಅಂತ. ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂದ್ರೆ ಏಜೆಂಟ್ ಆಫ್ ಡೆಪಾಸಿಟರಿ, NSDL ಆಗಿರ್ಬೋದು, CDSL. ದ ಇನ್ವೆಸ್ಟರ್ ಶುಡ್ ಸರೆಂಡರ್ ಹಿಸ್ ಶೇರ್ ಸರ್ಟಿಫಿಕೇಟ್ ಟು ದ ಕಂಪನಿ ಥ್ರೂ ಡೆಪಾಸಿಟರಿ ಪಾರ್ಟಿಸಿಪೆಂಟ್. ಆ ಫಿಸಿಕಲ್ ಫಾರ್ಮ್ ಆಫ್ ಶೇರ್ಸ್ ಏನಿದೆ ಅದನ್ನ ಸಬ್ಮಿಟ್ ಮಾಡಬೇಕು. ಮತ್ತೆ ಕಂಪನಿಯ ಕನ್ಫರ್ಮೇಶನ್ ಮೇಲೆ
the depository participant arranges to credit his account with equivalent number of shares. ಈ ಫಿಸಿಕಲ್ ಫಾರ್ಮ್ ನಲ್ಲಿ ಏನಿರುತ್ತೆ ಶೇರ್ಸ್ ಅದನ್ನ ನಾವು ಎಲೆಕ್ಟ್ರಾನಿಕ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಮೇಲ್. ಪ್ರೊಸೀಜರ್ ಓಪನಿಂಗ್ ಕ್ಲೈಂಟ್ಸ್ ಡಿಮ್ಯಾಟ್ ಅಕೌಂಟ್. ಫಸ್ಟ್ ನಾವು ಫಿಸಿಕಲ್ ಫಾರ್ಮ್, ನಮ್ಮ ಫಿಸಿಕಲ್ ಫಾರ್ಮ್ ಅಲ್ಲಿ ಇರುವಂತಹ ಶೇರ್ಸ್ ಅನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಗೆ ಮಾಡಬೇಕು ಅಂದ್ರೆ ಒಂದು ಕ್ಲೈಂಟ್ ಡಿಮ್ಯಾಟ್ ಅಕೌಂಟ್ ಅನ್ನ, ಡಿಮೆಟೀರಿಯಲೈಸ್ಡ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಅದನ್ನ ಹೆಂಗ್ ಓಪನ್ ಮಾಡಬೇಕು ಅಂದ್ರೆ ಸಬ್ಮಿಷನ್ ಆಫ್ ಡಿಮ್ಯಾಟ್ ರಿಕ್ವೆಸ್ಟ್ ಅಂಡ್ ಸ್ಕ್ರಿಪ್ಟ್ ಸರ್ಟಿಫಿಕೇಟ್ ಬೈ ದ ಇನ್ವೆಸ್ಟರ್. ಫಸ್ಟ್ ಒಂದು ಡಿಮ್ಯಾಟ್ ಕ್ಲೈಂಟ್ ಅಕೌಂಟ್ ಅನ್ನ ನಾವು ಓಪನ್ ಮಾಡಬೇಕಾಗುತ್ತೆ. ಇನ್ವೆಸ್ಟರ್ ಒಂದು ಅಕೌಂಟ್ ಓಪನಿಂಗ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗುತ್ತೆ, ಮತ್ತೆ ಸಿಗ್ನೇಚರ್ಸ್ ಅನ್ನ ಮಾಡಬೇಕಾಗುತ್ತೆ, ರಿಕ್ವೈರ್ಡ್ ID ಪ್ರೂಫ್, ಫೋಟೋಸ್ ಎಲ್ಲ ಕೊಟ್ಟು ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇನ್ವೆಸ್ಟರ್ ಇಂಟೆಂಡಿಂಗ್ ಟು ಡಿಮೆಟೀರಿಯಲೈಸ್ ಸೆಂಡ್ಸ್ ಅ ಡ್ಯೂಲಿ ಫಿಲ್ಡ್ ಇನ್ ಅಂಡ್ ಸೈನ್ಡ್ ಡಿಮ್ಯಾಟ್ ರಿಕ್ವೆಸ್ಟ್ ಫಾರ್ಮ್, DRF ಅಂತ ಕರಿತೀವಿ. ಒಂದು ಸೈನ್ಡ್ DRF ನ, ಡಿಮ್ಯಾಟ್ ರಿಕ್ವೆಸ್ಟ್ ಫಾರ್ಮ್ ಅನ್ನ ಕೊಡಬೇಕು. ಮತ್ತೆ ಅದಕ್ಕೆ ಅವರು ಏನ್ ಮಾಡ್ಬೇಕು ಅಂದ್ರೆ ಸ್ಕ್ರಿಪ್ ಅಂದ್ರೆ ಸರ್ಟಿಫಿಕೇಟ್ ಟು ದ ಡೆಪಾಸಿಟರಿ ಪಾರ್ಟಿಸಿಪೇಟ್ ಅನ್ನ ಅವರು ಅಟ್ಯಾಚ್ ಮಾಡಬೇಕಾಗುತ್ತೆ. ಸ್ಕ್ರಿಪ್ ಸರ್ಟಿಫಿಕೇಟ್, ಸ್ಕ್ರಿಪ್ ಅಂತಂದ್ರೆ ಇಲ್ಲಿ ಸರ್ಟಿಫಿಕೇಟ್ ಟು ದ ಡೆಪಾಸಿಟರಿ ಪಾರ್ಟಿಸಿಪೆಂಟ್, ಅದನ್ನ ಅಟ್ಯಾಚ್ ಮಾಡಿ then it has to be given. Next, forwarding of DRF and script certificate ಅಂತ ಇದೆ. ಇಲ್ಲಿ DRF ಅಂತಂದ್ರೆ ಡಿಮ್ಯಾಟ್ ರಿಕ್ವೆಸ್ಟ್ ಫಾರ್ಮ್, ಮತ್ತೆ ಸ್ಕ್ರಿಪ್ಟ್ ಸರ್ಟಿಫಿಕೇಟ್. ಸ್ಕ್ರಿಪ್ಟ್ ಇನ್ ದ ಸೆನ್ಸ್ ದ ಶೇರ್ ಸರ್ಟಿಫಿಕೇಟ್ ಅನ್ನೇ ಸ್ಕ್ರಿಪ್ಟ್ ಸರ್ಟಿಫಿಕೇಟ್ ಅಂತಂದ್ವಿ. ಫಾರ್ವರ್ಡಿಂಗ್ ದ ಡಿಮ್ಯಾಟ್ ರಿಕ್ವೆಸ್ಟ್ ಫಾರ್ಮ್ ಮತ್ತೆ ಶೇರ್ ಸರ್ಟಿಫಿಕೇಟ್ ಕಂಪನಿ ರಿಜಿಸ್ಟರ್ಗೆ ಕೊಟ್ಟು, ಫಾರ್ವರ್ಡಿಂಗ್ ಎ ಕಾಪಿ ಆಫ್ ಯುವರ್ ಡಿಮ್ಯಾಟ್ ರಿಕ್ವೆಸ್ಟ್ ಫಾರ್ಮ್, ಆ ಒಂದು ಕಾಪಿಯನ್ನ ಡೆಪಾಸಿಟರಿಗೂ ಕೊಡಬೇಕು. ಮತ್ತೆ ಕನ್ಫರ್ಮೇಶನ್ ಆಫ್ ರಿಸಿಪ್ಟ್ ನ ತಗೋಬೇಕು. ನಿಮ್ಮ ಡಿಮ್ಯಾಟ್ ಅಕೌಂಟ್ ರಿಕ್ವೆಸ್ಟ್ ಫಾರ್ಮ್ ಅನ್ನ ಸಬ್ಮಿಷನ್ ಮಾಡಿರೋದಕ್ಕೆ ಒಂದು ಕನ್ಫರ್ಮೇಶನ್ ತಗೊಂಡು ರೆಕಾರ್ಡ್ಸ್ ಅನ್ನ ಕಂಪನಿಯಲ್ಲಿ ನಾವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಇದೆಲ್ಲ ಪ್ರೊಸೀಜರ್ ಆದ್ಮೇಲೆ ಏನಾಗುತ್ತೆ, ನಮ್ಮ ಫಿಸಿಕಲ್ ಫಾರ್ಮ್ ಅಲ್ಲಿ ಇರುವಂತಹ ಶೇರ್ಸ್ ಎಲೆಕ್ಟ್ರಾನಿಕ್ ಫಾರ್ಮ್ ಗೆ ಕನ್ವರ್ಟ್ ಆಗುತ್ತೆ. ಕೀವರ್ಡ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಡೆಪಾಸಿಟರಿ ಅಂತಂದ್ರೆ ಇಟ್ ಈಸ್ ಅ ಪ್ಲೇಸ್ ಲೈಕ್ ಅ ಬ್ಯಾಂಕ್ ವೇರ್ ಶೇರ್ಸ್ ಆರ್ ಡೆಪಾಸಿಟೆಡ್. ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂದ್ರೆ ಅವರೊಬ್ಬ ಏಜೆಂಟ್, ಇನ್ವೆಸ್ಟರ್ಗೂ ಡೆಪಾಸಿಟರಿಗೂ ಮಧ್ಯ. ಇನ್ವೆಸ್ಟರ್ ಅಂದ್ರೆ ಯಾರು, ಇನ್ವೆಸ್ಟರ್ ಡೆಪಾಸಿಟರಿ ಇಸ್ ಲೈಕ್ ಅ ಬ್ಯಾಂಕ್ ಅಂಡ್ ಇನ್ವೆಸ್ಟರ್ ಇಸ್ ದ ಪರ್ಸನ್ ಹೂ ಇನ್ವೆಸ್ಟ್ ದಿಸ್ ಮನಿ. ಬೆನಿಫಿಷಿಯಲ್ ಓನರ್ ಅಂದ್ರೆ ಯಾರು ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಅವರು ಬೆನಿಫಿಷಿಯಲ್ ಓನರು. ಇಶ್ಯೂವರ್ ಕಂಪನಿ ಅಂದ್ರೆ ಯಾರು ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಅವರು. ಡಿಮೆಟೀರಿಯಲೈಸೇಷನ್ ಅಂದ್ರೆ ಕನ್ವರ್ಟಿಂಗ್ ದ ಫಿಸಿಕಲ್ ಫಾರ್ಮ್ ಆಫ್ ಶೇರ್ಸ್ ಇಂಟು ಎಲೆಕ್ಟ್ರಾನಿಕ್ ಫಾರ್ಮ್. ರಿಮೆಟೀರಿಯಲೈಸೇಷನ್ ಅಂದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಇರೋ ಶೇರ್ಸ್ ಅನ್ನ ನಾವು ಫಿಸಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡುವಂಥದ್ದು. The last concept we have is MICR, Magnetic Ink Character Recognition Code, MICR code ಅಂತ ಕರೀತೀವಿ. ಸೊ MICR ಅಂದ್ರೆ ಇದೊಂದು ಟೆಕ್ನಾಲಜಿ ಯೂಸ್ಡ್ ಟು ವೆರಿಫೈ ದ ಲೆಗಿಟಿಮಸಿ ಆರ್ ಒರಿಜಿನಾಲಿಟಿ ಆಫ್ ಪೇಪರ್ ಡಾಕ್ಯುಮೆಂಟ್ಸ್, ಎಸ್ಪೆಷಲಿ ಚೆಕ್. ಚೆಕ್ ಕೆಳಗಡೆ ನೀವು ನೋಡ್ಬೋದು, ಅಲ್ಲಿ ಒಂದು ಸರ್ಟನ್ ನಂಬರ್ ಇರುತ್ತೆ, ಅದೊಂದು ಮ್ಯಾಗ್ನೆಟಿಕ್ ಇಂಕ್ ನಿಂದ ಮಾಡಿರ್ತಾರೆ. ಅದನ್ನ ಸಿಸ್ಟಮ್ ರೀಡ್ ಮಾಡುತ್ತೆ, ಮತ್ತೆ ಹ್ಯೂಮನ್ಸ್ ಕೂಡ ರೀಡ್ ಮಾಡಬಹುದು. ಸೊ ಅದರಿಂದ ಒಂದು ಚೆಕ್ ನ ಒರಿಜಿನಾಲಿಟಿಯನ್ನ ಈಸಿಯಾಗಿ ಕಂಡುಹಿಡಿಬಹುದು. ಆವಾಗ ಏನಾಗುತ್ತೆ, ಒರಿಜಿನಲ್ ಅಥವಾ ಡ್ಯೂಪ್ಲಿಕೇಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಗ ಅಕೌಂಟ್ ಪ್ರಾಸೆಸ್ ಮಾಡೋದು ಇಲ್ಲ ಅನ್ನೋದು ವಿತ್ ಇಮಿಡಿಯೇಟ್ ಎಫೆಕ್ಟ್ ರೆಕಗ್ನೈಸ್ ಮಾಡಬಹುದು. ಯಾವುದೇ ರೀತಿಯಾದ ಮಿಸ್ಟೇಕ್ಸ್ ಬ್ಯಾಂಕ್ ಕಡೆಯಿಂದ ಆಗುತ್ತೆ. Special ink which is sensitive to magnetic fields is used in the printing of certain characters. Information can be encoded in the magnetic characters. Again, adon special kind of an ink anna ಬಳಸ್ಬಿಟ್ಟು ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಒಂದು ಕ್ರಿಯೇಟ್ ಮಾಡಿರ್ತಾರೆ. ಅದನ್ನು ಚೆಕ್ಗಳಲ್ಲೆಲ್ಲ ಎಸ್ಪೆಷಲಿ ನೀವು ನೋಡಬಹುದು. But this system facilitates processing of checks and offers excellent security when performing financial transactions. So, on the check, originality of a document can be easily checked. But these characters are printed in special typefaces across bottom of all the checks, which includes the bank's routing number, the customer's account number, and the check number. Technology behind MICR is not only in banking but also available for ticket verification. Ticket verification gu kuda even technology na use ಮಾಡ್ತಾರೆ. Advantage of this system over other computer readable information is ಈ ಬಾರ್ ಕೋಡ್ಸ್ ಹ್ಯೂಮನ್ಸ್ ಕೂಡ ಓದಬಹುದು. MICR ಅನ್ನೋದು it can be read even by the humans.
So it is very advantageous, and the process will happen very quickly. ಯಾವುದೇ ಡಿಲೇ ಇಲ್ದಂಗೆ ಮತ್ತೆ in a proper way it can take place. So MICR is important in banking. Magnetic readers easily process checks because they can quickly identify the banks that issued. ತುಂಬಾ ಯಾವ ಬ್ಯಾಂಕ್ ಇಶ್ಯೂ ಮಾಡಿದ್ದಾರೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಯಾವ ಬ್ರಾಂಚ್ ಇಶ್ಯೂ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಅನ್ನ ಕೂಡ MICR ಇಂದ ಫೈಂಡ್ ಔಟ್ ಮಾಡಬಹುದು. ಸೊ ಯಾವುದೇ ರೀತಿಯಾದ ಮಿಸ್ಟೇಕ್ಸ್ ಆಗಿಲ್ಲದೆ ಇರ್ತಾರೆ ಬ್ಯಾಂಕ್ಗಳು ಅವರ ಒಂದು ಆಕ್ಟಿವಿಟೀಸ್ ಅನ್ನ ಪ್ರೊಸೆಸ್ ಮಾಡಬಹುದು. ಇಟ್ ಆಲ್ಸೋ ಎಲಿಮಿನೇಟ್ಸ್ ದ ನೀಡ್ ಟು ಮ್ಯಾನ್ಯುಯಲಿ ವೆರಿಫೈ ಆರ್ ವ್ಯಾಲಿಡೇಟ್ ದ ಚೆಕ್ಸ್. ಸಿಸ್ಟಮ್ ಜನರೇಟೆಡ್ ಆಗಿರುತ್ತೆ, ಸಿಸ್ಟಮ್ ರೀಡ್ ಮಾಡುತ್ತೆ. ಸೊ ಯಾವುದೇ ರೀತಿಯಾದ ಮ್ಯಾನ್ಯುಯಲಿ ಚೆಕ್ ಮಾಡೋದು ಅಥವಾ ವೆರಿಫೈ ಮಾಡೋ ಅವಶ್ಯಕತೆ ಇರಲ್ಲ. ಮ್ಯಾನ್ಯುಯಲಿ ವೆರಿಫೈ ಅಥವಾ ವ್ಯಾಲಿಡೇಟ್ ಮಾಡಕ್ ಹೋದಾಗ ತುಂಬಾನೇ ಟೈಮ್ ತಗೊಳುತ್ತೆ ಮತ್ತೆ ತುಂಬಾನೇ ಕಾಸ್ಟ್ ಆಗುತ್ತೆ. ದಿಸ್ ಟೆಕ್ನಾಲಜಿ ಸೇವ್ಸ್ ವ್ಯಾಲ್ಯೂಯಬಲ್ ಟೈಮ್ ಬಿಕಾಸ್ ಇಟ್ ಫೆಸಿಲಿಟೇಟ್ ಡಾಕ್ಯುಮೆಂಟ್ ಪ್ರೊಸೆಸಿಂಗ್ ಮೋರ್ ಎಫಿಷಿಯಂಟ್. ತುಂಬಾ ಕ್ವಿಕ್ ಆಗಿ ಆಗುವಂಥದ್ದು. This technology rapidly process high volume of checks per day, making bank transaction done within minutes. Even the MICR technology ಇರೋದ್ರಿಂದನೇ ಚೆಕ್ಗಳೆಲ್ಲ ತುಂಬಾ ಈಸಿಯಾಗಿ ಬೇಗ ಪ್ರಾಸೆಸ್ ಆಗ್ತಾ ಇದೆ. ಇಲ್ಲ ಅಂತಂದ್ರೆ it would have taken a lot of time.